ಮುಖ್ಯಮಂತ್ರಿ ಕುರ್ಚಿ ಆಸೆಯನ್ನ ಹೊತ್ತು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋದಂತಹ ಟೈಮ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರೆಲ್ಲರನ್ನ ಭೇಟಿಯಾಗಿ ಹಸನ್ಮುಖರಾಗಿ ಆಚೆ ಬಂದರು. ಒಂದು 2 ನಿಮಿಷ ಭೇಟಿಯಾದ್ರಂತೆ. 2 ನಿಮಿಷದ ಸಂದರ್ಭದಲ್ಲಿ ಏನಾಯ್ತು? ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ಅಲ್ಲಿ ಏನೆಲ್ಲ ಮಾತಾಡಿದ್ವಿ ಅದನ್ನು ಹೇಳೋದಕ್ಕಾಗಲ್ಲ ಅಂತ. ಆದ್ರೆ ಕೆಲವು ಮೂಲಗಳು ಹೇಳ್ತಾ ಇವೆ ಮತ್ತು ಹೈಕಮಾಂಡ್ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದೆಯಂತೆ. ಡಿಕೆ ಶಿವಕುಮಾರ್ ಅವರ ಕನಸಿಗೆ ಎಳ್ಳು ನೀರು ಬಿಟ್ಟಿದೆಯಂತೆ. ಆಗಿದ್ದೇನು ಹಾಗಿದ್ರೆ ನೀವೇ ನೋಡ್ಕೊಂಡು ದಿನಗಟ್ಟಲೆ ಕಾದರೂ ಹೈಕಮಾಂಡ್ ದರ್ಶನ ಸಿಕ್ಕಿರಲಿಲ್ಲ. ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ರೂ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಕನಕಪುರ ಬಂಡೆ ಕಡೆಗೆ ವರಿಷ್ಠರು ಮುಖಾನೆ ಮಾಡಿರಲಿಲ್ಲ. ಹೈಕಮಾಂಡ್ ಭೇಟಿ ತುದಿಗಾಲಲ್ಲಿ ನಿಂತಿದ್ದ ಡಿಸಿಎಂಗೆ ಕೊನೆಗೂ ನಾಯಕರ ದರ್ಶನ ಭಾಗ್ಯ ಸಿಕ್ಕಿದೆ. ಇವಾಗ ಹೈಕಮಾಂಡ್ ನಾಯಕರ ಜೊತೆಗೆ ಡಿಕೆಶಿ ಔತಣಕೂಟ. ಸೋನಿಯಾ ರಾಹುಲ್ ಜೊತೆ ಡಿಕೆ ಲಂಚ್ ಲೆಕ್ಕಾಚಾರ. ನಿನ್ನೆ ಓಡ್ಚೋರಿ ವಿರುದ್ಧ ಕಾಂಗ್ರೆಸ್ ರಣಕಾಳೆ ಮೊಳಗಿಸಿತ್ತು. ದೆಹಲಿ ರಾಮ್ಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಿತ್ತು. ಇದು ಡಿಕೆಶಿಗೆ ಪ್ಲಸ್ ಪಾಯಿಂಟ್ ಆದಂತೆ ಕಾಣುತ್ತಿದೆ. ಈ ಸಮಾವೇಶಕ್ಕೂ ಮುನ್ನ ಇಂದಿರಾ ಭವನದಲ್ಲಿ ನಡೆದ ಹೈಕಮಾಂಡ್ ಔತಣಕೂಟದಲ್ಲಿ ಡಿಕೆಶಿ ಭಾಗಿಯಾಗಿದ್ದಾರೆ. ಇನ್ನು ನಿನ್ನೆ ಮಧ್ಯಾಹ್ನ ಔತಣಕೂಟದಲ್ಲಿ ಭಾಗಿಯಾದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ನಗುಮುಖದಲ್ಲಿ ಹೈಕಮಾಂಡ್ ನಾಯಕರಿಗೆ ನಮಸ್ಕರಿಸಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮಾತನಾಡಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿಗೆ ಶೇಕ್ ಹ್ಯಾಂಡ್ ಮಾಡಿ ಚರ್ಚಿಸಿದ್ದಾರೆ. ಬಳಿಕ ಮಾತನಾಡಿದ ಬಂಡೆ, ಹೈಕಮಾಂಡ್ ಅವಯದ ಬಗ್ಗೆ ನಾನೇನು ಮಾತಾಡಿಲ್ಲ ಅಂತಿದ್ದಾರೆ. ಕೂಡ ಭೇಟಿಯಾಗಿದ್ರಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಭೇಟಿಯಾಗಿದ್ರಿ. ಖಂಡಿತ ನಾನು ಹೋದ್ಮೇಲೆ ನನ್ನ ನೋಡಿದ ತಕ್ಷಣ ಅವ್ರಿಗೆಲ್ಲ ಅರ್ಥ ಆಗ್ತದಲ್ಲ. ನನ್ನ ಭೇಟಿ ಮಾಡ್ತಾರೆ, ನನಗೆ ಕುಶಲ ವಿಚಾರಿಸ್ತಾರೆ. ಇದೆಲ್ಲ ನಮ್ಮ ಸೌಹಾರ್ದದ ಭೇಟಿಗಳೆಲ್ಲ ಇರ್ತದೆ. ಪರ್ಸನಲ್ ಭೇಟಿ ಏನಿಲ್ಲ. ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಅದೆಲ್ಲ ಏನಾದರೂ ಅಭಯ ಸಮಯದಲ್ಲಿ ಅಭಯ ನೀಡಿದ್ರ ಸರ್? ನಾನು ಅದೆಲ್ಲ ಹೇಳಕ್ ನನಗಂತೂ ಅವಶ್ಯಕತೆ ಇಲ್ಲ. ಈಗ ಕೊನೆಗೂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ದರ್ಶನವಾಗಿದೆ. ವರಿಷ್ಠರ ಜೊತೆಗೆ ಡಿಕೆಶಿ ಮಾತುಕತೆಯೂ ಕೂಡ ನಡೆದು ಹೋಗಿದೆ. ಈ ವೇಳೆ ನಾಯಕತ್ವ ಬದಲಾವಣೆಯ ಚರ್ಚೆ ನಡೆದಿದೆಯಾ ಅನ್ನೋದೇ ದೊಡ್ಡ ಸಸ್ಪೆನ್ಸ್. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಖ್ಯಮಂತ್ರಿ ಕುರ್ಚಿ ಆಸೆಯನ್ನ ಹೊತ್ತು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋದಂತಹ ಟೈಮ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರೆಲ್ಲರನ್ನ ಭೇಟಿಯಾಗಿ ಹಸನ್ಮುಖರಾಗಿ ಆಚೆ ಬಂದರು. ಒಂದು 2 ನಿಮಿಷ ಭೇಟಿಯಾದ್ರಂತೆ. 2 ನಿಮಿಷದ ಸಂದರ್ಭದಲ್ಲಿ ಏನಾಯ್ತು? ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ಅಲ್ಲಿ ಏನೆಲ್ಲ ಮಾತಾಡಿದ್ವಿ ಅದನ್ನು ಹೇಳೋದಕ್ಕಾಗಲ್ಲ ಅಂತ. ಆದ್ರೆ ಕೆಲವು ಮೂಲಗಳು ಹೇಳ್ತಾ ಇವೆ ಮತ್ತು ಹೈಕಮಾಂಡ್ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದೆಯಂತೆ. ಡಿಕೆ ಶಿವಕುಮಾರ್ ಅವರ ಕನಸಿಗೆ ಎಳ್ಳು ನೀರು ಬಿಟ್ಟಿದೆಯಂತೆ. ಆಗಿದ್ದೇನು ಹಾಗಿದ್ರೆ ನೀವೇ ನೋಡ್ಕೊಂಡು ದಿನಗಟ್ಟಲೆ ಕಾದರೂ ಹೈಕಮಾಂಡ್ ದರ್ಶನ ಸಿಕ್ಕಿರಲಿಲ್ಲ. ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ರೂ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಕನಕಪುರ ಬಂಡೆ ಕಡೆಗೆ ವರಿಷ್ಠರು ಮುಖಾನೆ ಮಾಡಿರಲಿಲ್ಲ. ಹೈಕಮಾಂಡ್ ಭೇಟಿ ತುದಿಗಾಲಲ್ಲಿ ನಿಂತಿದ್ದ ಡಿಸಿಎಂಗೆ ಕೊನೆಗೂ ನಾಯಕರ ದರ್ಶನ ಭಾಗ್ಯ ಸಿಕ್ಕಿದೆ. ಇವಾಗ ಹೈಕಮಾಂಡ್ ನಾಯಕರ ಜೊತೆಗೆ ಡಿಕೆಶಿ ಔತಣಕೂಟ. ಸೋನಿಯಾ ರಾಹುಲ್ ಜೊತೆ ಡಿಕೆ ಲಂಚ್ ಲೆಕ್ಕಾಚಾರ. ನಿನ್ನೆ ಓಡ್ಚೋರಿ ವಿರುದ್ಧ ಕಾಂಗ್ರೆಸ್ ರಣಕಾಳೆ ಮೊಳಗಿಸಿತ್ತು. ದೆಹಲಿ ರಾಮ್ಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಿತ್ತು. ಇದು ಡಿಕೆಶಿಗೆ ಪ್ಲಸ್ ಪಾಯಿಂಟ್ ಆದಂತೆ ಕಾಣುತ್ತಿದೆ. ಈ ಸಮಾವೇಶಕ್ಕೂ ಮುನ್ನ ಇಂದಿರಾ ಭವನದಲ್ಲಿ ನಡೆದ ಹೈಕಮಾಂಡ್ ಔತಣಕೂಟದಲ್ಲಿ ಡಿಕೆಶಿ ಭಾಗಿಯಾಗಿದ್ದಾರೆ. ಇನ್ನು ನಿನ್ನೆ ಮಧ್ಯಾಹ್ನ ಔತಣಕೂಟದಲ್ಲಿ ಭಾಗಿಯಾದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ನಗುಮುಖದಲ್ಲಿ ಹೈಕಮಾಂಡ್ ನಾಯಕರಿಗೆ ನಮಸ್ಕರಿಸಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮಾತನಾಡಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿಗೆ ಶೇಕ್ ಹ್ಯಾಂಡ್ ಮಾಡಿ ಚರ್ಚಿಸಿದ್ದಾರೆ. ಬಳಿಕ ಮಾತನಾಡಿದ ಬಂಡೆ, ಹೈಕಮಾಂಡ್ ಅವಯದ ಬಗ್ಗೆ ನಾನೇನು ಮಾತಾಡಿಲ್ಲ ಅಂತಿದ್ದಾರೆ. ಕೂಡ ಭೇಟಿಯಾಗಿದ್ರಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಭೇಟಿಯಾಗಿದ್ರಿ. ಖಂಡಿತ ನಾನು ಹೋದ್ಮೇಲೆ ನನ್ನ ನೋಡಿದ ತಕ್ಷಣ ಅವ್ರಿಗೆಲ್ಲ ಅರ್ಥ ಆಗ್ತದಲ್ಲ. ನನ್ನ ಭೇಟಿ ಮಾಡ್ತಾರೆ, ನನಗೆ ಕುಶಲ ವಿಚಾರಿಸ್ತಾರೆ.
ಇದೆಲ್ಲ ನಮ್ಮ ಸೌಹಾರ್ದದ ಭೇಟಿಗಳೆಲ್ಲ ಇರ್ತದೆ, ಪರ್ಸನಲ್ ಭೇಟಿ ಏನಿಲ್ಲ. ಅಲ್ಲ, ಕರೆದು ಮಾತಾಡುವಂಥದ್ದು ಇದ್ದೇ ಇರುತ್ತೆ ಸರ್. ಬಟ್ ನಾನು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಅದೆಲ್ಲ ಏನಾದರೂ ಅಭಯ ಸಮಯದಲ್ಲಿ ಏನಾದರೂ ಅಭಯ ನೀಡಿದ್ರ ಸರ್? ನಾನು ಅದೆಲ್ಲ ಹೇಳಕ್ ನನಗಂತೂ ಅವಶ್ಯಕತೆ ಇಲ್ಲ. ಈಗ ಕೊನೆಗೂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ದರ್ಶನವಾಗಿದೆ. ವರಿಷ್ಠರ ಜೊತೆಗೆ ಡಿಕೆಶಿ ಮಾತುಕತೆಯೂ ಕೂಡ ನಡೆದು ಹೋಗಿದೆ. ಈ ವೇಳೆ ನಾಯಕತ್ವ ಬದಲಾವಣೆ ಚರ್ಚೆ ನಡೆದಿದೆಯಾ ಅನ್ನೋದೇ ದೊಡ್ಡ ಸಸ್ಪೆನ್ಸ್. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಖ್ಯಮಂತ್ರಿ ಕುರ್ಚಿ ಆಸೆಯನ್ನ ಹೊತ್ತು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋದಂತಹ ಟೈಮ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರೆಲ್ಲರನ್ನ ಭೇಟಿಯಾಗಿ ಹಸನ್ಮುಖರಾಗಿ ಆಚೆ ಬಂದರು. ಒಂದು 2 ನಿಮಿಷ ಭೇಟಿಯಾದ್ರಂತೆ. 2 ನಿಮಿಷದ ಸಂದರ್ಭದಲ್ಲಿ ಏನಾಯಿತು? ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ಅಲ್ಲಿ ಏನೆಲ್ಲ ಮಾತಾಡಿದ್ವಿ ಅದನ್ನು ಹೇಳೋದಕ್ಕಾಗಲ್ಲ ಅಂತ. ಆದ್ರೆ ಕೆಲವು ಮೂಲಗಳು ಹೇಳ್ತಾ ಇವೆ ಮತ್ತು ಹೈಕಮಾಂಡ್ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದೆಯಂತೆ. ಡಿಕೆ ಶಿವಕುಮಾರ್ ಅವರ ಕನಸಿಗೆ ಎಳ್ಳು ನೀರು ಬಿಟ್ಟಿದೆಯಂತೆ. ಆಗಿದ್ದೇನು ಹಾಗಿದ್ರೆ ನೀವೇ ನೋಡ್ಕೊಂಡು. ದಿನಗಟ್ಟಲೆ ಕಾದರೂ ಹೈಕಮಾಂಡ್ ದರ್ಶನ ಸಿಕ್ಕಿರಲಿಲ್ಲ. ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ರೂ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಕನಕಪುರ ಬಂಡೆ ಕಡೆಗೆ ವರಿಷ್ಠರು ಮುಖಾನೆ ಮಾಡಿರಲಿಲ್ಲ. ಹೈಕಮಾಂಡ್ ಭೇಟಿ ತುದಿಗಾಲಲ್ಲಿ ನಿಂತಿದ್ದ ಡಿಸಿಎಂಗೆ ಕೊನೆಗೂ ನಾಯಕರ ದರ್ಶನ ಬಗ್ಗೆ ಸಿಕ್ಕಿದೆ. ಇವಾಗ ಹೈಕಮಾಂಡ್ ನಾಯಕರ ಜೊತೆಗೆ ಡಿಕೆಶಿ ಔತಣಕೂಟ. ಸೋನಿಯಾ ರಾಹುಲ್ ಜೊತೆ ಡಿಕೆ ಲಂಚ್ ಲೆಕ್ಕಾಚಾರ. ನಿನ್ನೆ ಓಟ್ ಚೋರಿ ವಿರುದ್ಧ ಕಾಂಗ್ರೆಸ್ ರಣಕಾಳೆ ಮೊಳಗಿಸಿತ್ತು. ದೆಹಲಿ ರಾಮ್ಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಿತ್ತು. ಇದು ಡಿಕೆಶಿಗೆ ಪ್ಲಸ್ ಪಾಯಿಂಟ್ ಆದಂತೆ ಕಾಣುತ್ತಿದೆ. ಈ ಸಮಾವೇಶಕ್ಕೂ ಮುನ್ನ ಇಂದಿರಾ ಭವನದಲ್ಲಿ ನಡೆದ ಹೈಕಮಾಂಡ್ ಔತಣಕೂಟದಲ್ಲಿ ಡಿಕೆಶಿ ಭಾಗಿಯಾಗಿದ್ದಾರೆ. ಇನ್ನು ನಿನ್ನೆ ಮಧ್ಯಾಹ್ನ ಔತಣಕೂಟದಲ್ಲಿ ಭಾಗಿಯಾದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ನಗುಮುಖದಲ್ಲಿ ಹೈಕಮಾಂಡ್ ನಾಯಕರಿಗೆ ನಮಸ್ಕರಿಸಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮಾತನಾಡಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿಗೆ ಶೇಕ್ ಹ್ಯಾಂಡ್ ಮಾಡಿ ಚರ್ಚಿಸಿದ್ದಾರೆ. ಬಳಿಕ ಮಾತನಾಡಿದ ಬಂಡೆ, ಹೈಕಮಾಂಡ್ ಅಭಯದ ಬಗ್ಗೆ ನಾನೇನು ಮಾತಾಡಿಲ್ಲ ಅಂತಿದ್ದಾರೆ. ಕೂಡ ಭೇಟಿಯಾಗಿದ್ರಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಭೇಟಿಯಾಗಿದ್ರಿ. ಖಂಡಿತ ನಾನು ಹೋದ್ಮೇಲೆ ನನ್ನ ನೋಡಿದ ತಕ್ಷಣ ಅವ್ರಿಗೆಲ್ಲ ಅರ್ಥ ಆಗ್ತದಲ್ಲ. ನನ್ನ ಭೇಟಿ ಮಾಡ್ತಾರೆ, ನನಗೆ ಕುಶಲ ವಿಚಾರಿಸ್ತಾರೆ. ಇದೆಲ್ಲ ನಮ್ಮ ಸೌಹಾರ್ದದ ಭೇಟಿಗಳೆಲ್ಲ ಇರ್ತದೆ, ಪರ್ಸನಲ್ ಭೇಟಿ ಏನಿಲ್ಲ. ಅಲ್ಲ, ಕರೆದು ಮಾತಾಡುವಂಥದ್ದು ಇದ್ದೇ ಇರುತ್ತೆ ಸರ್. ಬಟ್ ನಾನು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಅದೆಲ್ಲ ಏನಾದರೂ ಅಭಯ ಸಮಯದಲ್ಲಿ ಏನಾದರೂ ಅಭಯ ನೀಡಿದ್ರ ಸರ್? ನಾನು ಅದೆಲ್ಲ ಹೇಳಕ್ ನನಗಂತೂ ಅವಶ್ಯಕತೆ ಇಲ್ಲ. ಈಗ ಕೊನೆಗೂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ದರ್ಶನವಾಗಿದೆ. ವರಿಷ್ಠರ ಜೊತೆಗೆ ಡಿಕೆಶಿ ಮಾತುಕತೆಯೂ ಕೂಡ ನಡೆದು ಹೋಗಿದೆ. ಈ ವೇಳೆ ನಾಯಕತ್ವ ಬದಲಾವಣೆ ಚರ್ಚೆ ನಡೆದಿದೆಯಾ ಅನ್ನೋದೇ ದೊಡ್ಡ ಸಸ್ಪೆನ್ಸ್. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.